ಆತ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್. ಒಂದಲ್ಲ ಎರಡಲ್ಲ, ಬರೋಬ್ಬರಿ 40 ಕೇಸ್ಗಳು ಆತನ ಮೇಲಿವೆ. 20ಕ್ಕೂ ಹೆಚ್ಚು ಕಿಡ್ನಾಪ್ ಕೇಸ್ಗಳಿದ್ರೆ 5 ಮರ್ಡರ್ ಕೇಸ್ಗಳು ಆ ವ್ಯಕ್ತಿಯ ಮೇಲೆ ಇರುವಂತಹದ್ದು. ಆತ ಸೌತ್ ಇಂಡಿಯಾದಲ್ಲೇ ವಾಂಟೆಡ್ ಕ್ರಿಮಿನಲ್ ಆಗಿದ್ದಂತಹ ವ್ಯಕ್ತಿ. ಆ ಪಾತಕಿ ಪೊಲೀಸರಿಗೆ ಸಿಕ್ಕಿದ್ದೇ ಒಂದು ರೋಚಕ. ಅಷ್ಟಕ್ಕೂ ಆ ಪಾತಕಿ ಯಾರು, ಅವನ ಹಿನ್ನೆಲೆ ಎಂಥದ್ದು, ನಿಮ್ಮ ಫ್ರೀಡಮ್ ಟಿವಿಯಲ್ಲಿ ಆ ಪಾತಕಿಯ ಬಗ್ಗೆ ಕಂಪ್ಲೀಟ್ ಆಗಿ ವಿವರವನ್ನು ಕೊಡ್ತಾ ಇದ್ದೀವಿ. ಎಸ್, ಇದು ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಒಬ್ಬನ ಇಂಟ್ರೆಸ್ಟಿಂಗ್ ಕಹಾನಿ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 40 ಕೇಸ್ಗಳು ಆತನ ಮೇಲಿರುವಂತಹದ್ದು. 20ಕ್ಕೂ ಹೆಚ್ಚು ಕಿಡ್ನಾಪ್ ಕೇಸ್ಗಳಿದೆ. ಜೊತೆಗೆ 5 ಮರ್ಡರ್ ಕೇಸ್ ಅಂದರೆ 302. ಎಸ್, ಆತ ಸೌತ್ ಇಂಡಿಯಾದಲ್ಲೇ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಆಗಿದ್ದ. ಆ ಪಾತಕಿ ಈಗ ಪೊಲೀಸರ ಕೈಗೆ ಸಿಕ್ಕಿ ಬಿದ್ದಿದ್ದಾರೆ. ಹಾಗಾದರೆ ಆ ಪಾತಕಿ ಪೊಲೀಸರ ಕೈಗೆ ಸಿಕ್ಕಿದ್ದು ಹೇಗೆ, ಅವನ ಹಿನ್ನೆಲೆ ಏನು, ಆ ಎಲ್ಲ ಕಂಪ್ಲೀಟ್ ಡೀಟೇಲ್ಸನ್ನು ಹೇಳ್ತೀನಿ. ಎಸ್, ಆ ಪಾತಕಿಯ ಹಿನ್ನೆಲೆಯನ್ನು ನಿಮ್ಮ ಫ್ರೀಡಮ್ ಟಿವಿಯಲ್ಲಿ ಆ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಬಗ್ಗೆ ಹೇಳ್ತಾ ಇದ್ದೀವಿ. ಆತ ಬೇರೆ ಯಾರೂ ಅಲ್ಲ, ಬಾಂಬೆ ಸಲೀಂ. ಬಾಂಬೆ ಸಲೀಂನನ್ನು ಅರೆಸ್ಟ್ ಮಾಡಿರುವಂತಹ ಪೊಲೀಸರು ಸೌತ್ ಇಂಡಿಯಾದಲ್ಲೇ ದಿ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಆಗಿದ್ದಂತಹ ಬಾಂಬೆ ಸಲೀಂ. ಎಸ್, ಬಾಂಬೆ ಸಲೀಂನನ್ನು ಈಗ ಪೊಲೀಸರು ಅರೆಸ್ಟ್ ಮಾಡಿರುವಂತಹದ್ದು. ಯಾವ ಪೊಲೀಸರು ಅಂತಂದರೆ ಬಾಗೇಪಲ್ಲಿ ಪೊಲೀಸರು ಈತನನ್ನು ಅರೆಸ್ಟ್ ಮಾಡಿರುವಂತಹದ್ದು. ಅಶ್ವಥ್ ನಾರಾಯಣ ಸ್ವಾಮಿ ಎಂಬುವರನ್ನು ಕಿಡ್ನಾಪ್ ಮಾಡಿ ಸಿಕ್ಕಿ ಬಿದ್ದಿದ್ದಂತಹ ಬಾಂಬೆ ಸಲೀಂ 16 ಲಕ್ಷ ರೂಪಾಯಿ ದರೋಡೆ ಮಾಡಿದ್ದ. ಜೊತೆಗೆ ಇಷ್ಟೂ ಸಾಲದಂತೆ ಅಶ್ವಥ್ ನಾರಾಯಣ ಅವರ ಹೆಂಡತಿಗೆ ಫೋನ್ ಮಾಡಿ 50 ಲಕ್ಷ ರೂಪಾಯಿಗೆ ಡಿಮ್ಯಾಂಡ್ ಕೂಡ ಮಾಡಿದ್ದ. ಸ್ವಾಮಿ ಕೊಟ್ಟಂತಹ ದೂರಿನ ಆಧಾರದ ಮೇಲೆ ಬಾಗೇಪಲ್ಲಿ ಪೊಲೀಸರು ಕಾರ್ಯಾಚರಣೆಗೆ ಇಳಿತಾರೆ. ಆಗ ಈ ಸಲೀಂ ಬಾಗೇಪಲ್ಲಿ ಪೊಲೀಸರ ಕೈಗೆ ತಗಾಕೊಳ್ತಾನೆ. ಈತನ ಬಳಿದಂತಹ ಕಾರು, 2 ವೀಲರು, ಚಾಕು, ಮಚ್ಚು, ಕಬ್ಬಿಣದ ಸಲಾಕೆ ಎಲ್ಲವನ್ನೂ ಕೂಡ ಈಗ ಪೊಲೀಸರೀಗ ವಶಕ್ಕೆ ತೆಗೆದುಕೊಂಡಿರುವಂತಹದ್ದು. ಈತ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್. ಜೊತೆಗೆ ಸೌತ್ ಇಂಡಿಯಾದಲ್ಲೇ ಈತ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಆಗಿದ್ದಂತಹ ವ್ಯಕ್ತಿ. ಈತನನ್ನು ಈಗ ಬಾಗೇಪಲ್ಲಿ ಪೊಲೀಸರು ಅರೆಸ್ಟ್ ಮಾಡಿರುವಂತಹದ್ದು. ಎಸ್, ಈತನೇ ಸೌತ್ ಇಂಡಿಯಾದ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಬಾಂಬೆ ಸಲೀಂ ಅಂತೇಳಿ. ಈತ ಕಿಡ್ನಾಪ್ ಕೇಸ್ ಒಂದರಲ್ಲಿ ಅಶ್ವಥ್ ನಾರಾಯಣ ಸ್ವಾಮಿ ಅಂತೇಳಿ ಅವರ ಕಿಡ್ನಾಪ್ ಕೇಸಲ್ಲಿ ಈತನನ್ನು ಅರೆಸ್ಟ್ ಮಾಡಿರುವಂತಹದ್ದು. ಈತನನ್ನು ಅರೆಸ್ಟ್ ಮಾಡಿ ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಈತನ ಮೇಲೆ ಎಷ್ಟು ಕೇಸ್ಗಳಿವೆ, ಎಷ್ಟು ಪ್ರಕರಣಗಳಿವೆ, ಯಾವ್ಯಾವ ಪ್ರಕರಣಗಳು ಈತನ ಮೇಲಿವೆ ಅನ್ನೋ ಒಂದು ವಿಚಾರ ಈಗ ಪೊಲೀಸರು ಕಲೆ ಹಾಕುವಂಥ ಒಂದು ಕೆಲಸವನ್ನು ಮಾಡಿರುವಂತಹದ್ದು. ಈತನ ಮೇಲೆ ಒಂದಲ್ಲ ಎರಡಲ್ಲ, ಬರೋಬ್ಬರಿ 40 ಕೇಸ್ಗಳಿವೆ. ಆ 40 ಕೇಸ್ಗಳಲ್ಲಿ 20ಕ್ಕೂ ಹೆಚ್ಚು ಕಿಡ್ನಾಪ್ ಕೇಸ್ಗಳಿವೆ. ಜೊತೆಗೆ 5 ಮರ್ಡರ್ ಕೇಸ್ಗಳು ಕೂಡ ಇವೆ.